ಫ್ರೆಂಡ್ಸ್, ನಾವು ಬೆಳೆ ವಿಮೆ ನಮ್ಮ ಖಾತೆಗೆ ಜಮಾ ಆಗಬೇಕಾದರೆ ನಾವು ಏನು ಮಾಡಬೇಕು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮುಂಗಾರು ಆಗಲಿ ಹಿಂಗಾರು ಆಗಲಿ ಫ್ರೆಂಡ್ಸ್, ಹಂಗಾಮಿನ ಬೆಳೆಗಳಾಗಲಿ ನೀವು ವಿಮೆ ಹಣ ಜಮಾ ಆಗಬೇಕಾದರೆ ಏನು ಮಾಡಬೇಕು, ಯಾರಿಗೆ ಕರೆ ಮಾಡಬೇಕು, ಬೆಳೆ ವಿಮೆ ಹೇಗೆ ನಿರ್ಧರಿಸುತ್ತಾರೆ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ, ಏನಿದು ಬೆಳೆ ಫಸಲ್ ಬಿಮಾ ಯೋಜನೆ? ಕೇಂದ್ರ ಸರ್ಕಾರವು ಜಾರಿಗೆ ತಂದ ಯೋಜನೆಗಳಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ. ಈ ಯೋಜನೆಯಡಿ ರೈತರಿಗೆ ಬೆಳೆ ವಿಮೆ ಮಾಡಲು ಅವಕಾಶವಿರುತ್ತದೆ. ಬಿತ್ತನೆಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಬೆಳೆ ವಿಮೆ ಒಳಪಟ್ಟಿರುತ್ತದೆ. ರೈತರು ವಿಮೆಯ ಮೊತ್ತದ ಶೇಕಡ 2% ಪಾವತಿಸಬೇಕಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ತಲಾ 5% ರೈತರಿಗೆ ಬೆಳೆ ಹಾನಿ ನೀಡುತ್ತದೆ. ಬೆಳೆ ವಿಮೆಯನ್ನು ಹೇಗೆ ನಿರ್ಧರಿಸುತ್ತಾರೆ ಎನ್ನುವುದರ ಮಾಹಿತಿ ಪಡೆದುಕೊಳ್ಳಬೇಕಾದರೆ ಫ್ರೆಂಡ್ಸ್, ಬೆಳೆ ವಿಮೆ ನೋಂದಣಿ ಮಾಡಿಸಿದ ರೈತರು, ಬೆಳೆ ವಿಮೆ ನಾವೇನಾದರೂ ಮಾಡಿಸಿದರೆ ರೈತರು ಜಮೀನು ಸ್ಥಳ, ನಿರ್ದಿಷ್ಟ ಪ್ರಾಕೃತಿಕ ವಿಕೋಪ, ಆನೆಕಲ್ಲು ಮಳೆ, ಭೂಕುಸಿತ, ಬೆಳೆ ಮುಳುಗಡೆ, ಮೇಘಸ್ಫೋಟ ಹಾಗೂ ಗುಡುಗು ಮಿಂಚುಗಳಿಂದಾಗಿ ಉಂಟಾಗುವ ಬೆಳೆಯ ಹಾನಿಗೆ ನಮ್ಮ ವಿಮಾ ಕಂಪನಿಯು ನಮ್ಮ ಬೆಳೆಗೆ ಪರಿಹಾರ ನೀಡುತ್ತದೆ ಫ್ರೆಂಡ್ಸ್. ಅದೇ ಥರ ನೀವು ಕೂಡ ನಿಮ್ಮ ಬೆಳೆಯ ಹಾನಿಯ ವಿವರವನ್ನು ಪಡೆದುಕೊಳ್ಳಬೇಕಾದರೆ ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಸಂರಕ್ಷಣೆಯ ವೆಬ್ಸೈಟಿಗೆ ಬರಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನೆಕ್ಸ್ಟು ನಾವು ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ 23-24 ಮತ್ತು ಇಲ್ಲಿ ಋತು ಇದೆಯಲ್ಲ, ಋತುವನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮುಂದೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಮುಂದೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮಗೆ ಫಾರ್ಮರ್ ಲಿಸ್ಟಲ್ಲಿ ಚೆಕ್ ಸ್ಟೇಟಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಚೆಕ್ ಸ್ಟೇಟಸಲ್ಲಿ ನೀವೇನು ಬೆಳೆ ವಿಮೆ ಮಾಡಿಸಿದರೆ ನಿಮ್ಮ ಹತ್ರ ಪ್ರೊಪೋಸಲ್ ನಂಬರ್ ಇರುತ್ತೆ, ಇಲ್ಲವಾದರೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರುತ್ತೆ ಅಥವಾ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಹಾಕಿ ಮತ್ತು ಇಲ್ಲಿ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸರ್ಚ್ ಕೊಟ್ಟರೆ ನಮ್ಮ ಬೆಳೆಯ ವಿಮೆಯ ಸ್ಟೇಟಸ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದಾದ ನಂತರ ನಾವು ಬೆಳೆ ವಿಮೆ ಮಾಡಿಸಿದ ನಂತರ ರೈತರು ಏನು ಮಾಡಬೇಕು ಎನ್ನುವುದರ ಮಾಹಿತಿ ಪಡಿಬೇಕಾದರೆ, ನಾವು ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗುಡುಗು ಮಿಂಚಿನಿಂದಾಗಿ, ಬೆಂಕಿ, ಅವಘಡ, ಭೂಕುಸಿತದಿಂದಾಗಿ ನಮ್ಮ ಹೊಲದ ಬೆಳೆ ಹಾನಿಯಾದರೆ ನಾವು ಕೂಡಲೇ ರೈತರು 72 ಗಂಟೆಗಳಲ್ಲಿ ನಾವು ಯಾವ ಇನ್ಶೂರೆನ್ಸ್ ಮಾಡಿಸಿರುತ್ತೇವೆ ಆ ಇನ್ಶೂರೆನ್ಸ್ ಕಂಪನಿಗೆ ದೂರನ್ನು ನೀಡಬೇಕಾಗುತ್ತೆ. ನಿಮಗೇನಾದರೂ ಇನ್ಶೂರೆನ್ಸ್ ಕಂಪನಿಯ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಅಲ್ಲಿ ಹೋಗಿ ನೀವು ನಿಮ್ಮ ಇನ್ಶೂರೆನ್ಸ್ ಕಂಪನಿಯ ಕಾಂಟ್ಯಾಕ್ಟ್ ನಂಬರನ್ನು ತೆಗೆದುಕೊಳ್ಳಬಹುದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಬೆಳೆ ವಿಮೆಯ ಪರಿಹಾರ ಯಾವ ರೈತರಿಗೆ ಎಷ್ಟು ನೀಡಲಾಗುತ್ತಿದೆ ಎನ್ನುವುದರ ಮಾಹಿತಿ ಪಡಿಬೇಕಾದರೆ, ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದಾಗಿ ಬರದ ಛಾಯೆ ಆವರಿಸಿದೆ. ಇಂಥ ಮಳೆ ಅಭಾವ ಅಥವಾ ಇತರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆ ವಿಮಾ ಘಟಕದಲ್ಲಿ ಶೇಕಡ 75ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಬಿತ್ತನೆ ವಿಫಲಗೊಂಡು ವಿಮಾ ಮೊತ್ತ ಗರಿಷ್ಠ 75% ಪರಿಹಾರ ವಿತರಣೆಯನ್ನು ಯೋಜನೆಗೆ ಅವಕಾಶ ಇರುತ್ತದೆ ಫ್ರೆಂಡ್ಸ್. ಅದೇ ಥರ ನೋಡ್ಬೋದು, ನೀವು ಕೂಡ ನಿಮ್ಮ ಬೆಳೆ ವಿಮೆ ಹಣ ಜಮಾ ಆಗದಿದ್ದರೆ ಈ ಥರ ನಿಮ್ಮ ವಿಮೆ ಕಂಪನಿಗೆ ದೂರನ್ನು ನೀಡಿ ನಿಮ್ಮ ಬೆಳೆ ಪರಿಹಾರದ ಹಣವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.